ಯಾರಿಗಾದ್ರೂ ಏನಾದರೂ ಮೆಸೇಜ್ ಕೊಡಬೇಕಾದ್ರೆ ಆ ಮನಸ್ಸನ್ನು ಪಕ್ಕಕ್ಕಿಟ್ಟು ಹೃತ್ಪೂರ್ವಕವಾಗಿ ಕೊಡಿ. ಅದು ಡೈರೆಕ್ಟಾಗಿ ಅವ್ರಿಗೆ ತಲುಪುತ್ತೆ. ನೋಡಿ ಬೇಕಾದರೆ. ಯಾಕಂದರೆ ಮನಸ್ಸು ಇಂಪಾರ್ಟೆಂಟ್, ಅಶಕ್ತ. ಅದು ರ್ಯಾಷನಲ್ಲಿ ಶಕ್ತಿ ಇದೆ, ಅದಕ್ಕೆ ಥಿಂಕ್ ಮಾಡುತ್ತೆ. ಪಾಸ್ಟ್ ಅಂತಂದು ಫ್ಯೂಚರ್ಗೆ ಹಾಕತ್ತೆ, ಪಾಸ್ಟ್ ಅಂತಂದು ಪ್ರೆಸೆಂಟ್ಗೆ ಹಾಕತ್ತೆ, ಎಲ್ಲ ಮಾಡುತ್ತೆ ಮನಸ್ಸು. ಪ್ರೆಸೆಂಟ್ ಕ್ಲೂಸ್ ಏನಿದೆ, ಆ ಸತ್ಯವಾದ ಮೆಸೇಜ್ನ ಅದು ಕೇಳೋಕ್ಕೆ ಬಿಡೋದೇ ಇಲ್ಲ, ಹೇಳೋದು ಇಲ್ಲ, ಅದು ಕೇಳೋದು ಇಲ್ಲ. ಯಾರಿಗಾರು ರೀಚ್ ಆಗಬೇಕಾದ್ರೆ 30% ರೀಚ್ ಆದರೆ ಹೆಚ್ಚು. ಯಾಕೆ ಅಂದರೆ ಅವನ್ನೆಲ್ಲೋ ನೋಡ್ಕೊಂಡು ಯಾರು ನೋಡ್ತಾ ಇದ್ದಾರೆ, ನಾನು ಹಿಂಗೆ ಹೇಳ್ತಾ ಇರಬೇಕಾದ್ರೆ ಅಂತ ನೋಡ್ತಾ ಇರ್ತಾನೆ. ಆಮೇಲೆ ಕೇಳೋದು ಅಷ್ಟೇ, ಅವ್ರಿಗೆ ಹೇಳೋದನ್ನು ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇಲ್ಲ, ಅವನದೇ ಹೇಳ್ತಿರ್ತಾನೆ. ಅಥವಾ ಬಾಡಿ ಲ್ಯಾಂಗ್ವೇಜೇ ಬೇರೆ, ಧ್ವನಿಯೇ, ಟೋನೇ ಬೇರೆ, ಹೇಳ್ತಾ ಇರೋದು ಇಂಟೆನ್ಷನ್ ಗುಡ್ ಅಂತಾನೆ, ಬೇರೆ ಯಾವುದೋ ಕೆಟ್ಟ ಟೋನಲ್ಲಿ ಹೇಳ್ತಾ ಇರ್ತಾನೆ. ಹೀಗೆ ಒಂದಕ್ಕೊಂದು ಕನೆಕ್ಷನ್ ಇರಲ್ಲ, ಫ್ರ್ಯಾಗ್ಮೆಂಟೆಡ್ ಕಂಪ್ಲೀಟ್ಲಿ. ಇದು ಮೆಸೇಜ್ ತಲುಪಲ್ಲ. 30% 10% ಮೆಸೇಜ್ ತಲುಪಿದ್ರೆ ಅನರ್ಥನೇ ಆಗೋದು, ಅಪಾರ್ಥನೇ ಆಗೋದು. ಮನಸ್ಸನ್ನು ಪಕ್ಕಕ್ಕಿಟ್ಟು ಹೃತ್ಪೂರ್ವಕವಾಗಿ ಮಾತಾಡಿ 2 ಸಾಲು, ಪ್ರತಿಯೊಂದು ಅರ್ಥ ಆಗಿಬಿಡುತ್ತೆ. ಮಾತಾಡೋಕ್ಕೆ ಮುಂಚೆನೇ ಒಂದೊಂದು ಸತಿ ಅರ್ಥ ಆಗುತ್ತೆ.